ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಕಲಿಯುಗದಲ್ಲಿ ರುದ್ರದೇವರ ಒಂದು ಆರಾಧನೆ ನಿತ್ಯ ನಿರಂತರವಾಗಿ ನಡೀತಾ ಇರುವಂಥದ್ದು. ಸತ್ಯಂ ಶಿವಂ ಸುಂದರಂ ಅಂತೇಳಿ ಹೇಳ್ತಾರೆ. ಯಾರು ಆ ಶಿವನ ಆರಾಧನೆಯನ್ನು ಮಾಡ್ತಾರೆ ಅವರ ಬದುಕು ಸುಂದರವಾಗ್ತದೆ ಅನ್ನುವಂಥದ್ದು ನಮ್ಮಲ್ಲೆಲ್ಲರಲ್ಲೂ ಕೂಡ ಇರ್ತಕ್ಕಂಥ ಭಾವನೆ. ನಾವು ಇದೀಗ ಬೆಂಗಳೂರಿನ ಈ ಪಾದರಾಯನಪುರ ಅಂಥೇಳಿ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಒಂದು ಪ್ರದೇಶ, ಅಲ್ಲಿರುವಂತಹ ಮುನೇಶ್ವರ ದೇವಸ್ಥಾನದಲ್ಲಿ ಇಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ನಾವು ನೋಡ್ಬೋದು ಮುನೇಶ್ವರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಅಲಂಕಾರ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ನಾವಿಲ್ಲಿ ನೋಡ್ತಾ ಇದ್ದೇವೆ, ಒಂದು ರೀತಿ ಗುಹೆಯ ರೀತಿಯಲ್ಲಿ ಈ ದೇವಸ್ಥಾನ ಇಲ್ಲಿ ಇರುವಂಥದ್ದು. ಇದು ಉದ್ಭವ ಮೂರ್ತಿ ಕೆಳಭಾಗದಲ್ಲಿ ಉದ್ಭವ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಇಲ್ಲಿ ಇರುವಂಥದ್ದು ದೃಶ್ಯಗಳು ನೋಡ್ತಾ ಇದ್ದೇವೆ. ಶಿವರಾತ್ರಿಯ ಪ್ರಯುಕ್ತ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿ ನಾಗನ ರೂಪದಲ್ಲಿ ಸ್ವಾಮಿ ದರ್ಶನವನ್ನು ಕೊಡ್ತಾನೆ ಅಂಥೇಳಿ ಈಗಾಗಲೇ ಎಲ್ಲ ನಂಬಿರುವಂಥದ್ದು. ಸ್ವಾಮಿ ಬಂದು ಹಾಗಾಗಿ ಮುತ್ತ ಕೂಡ ಇಲ್ಲಿ ಇದೆ. ಮುನೇಶ್ವರನ ದರ್ಶನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಸ್ವಾಮಿಗೆ ಅಲಂಕಾರವನ್ನು ಇವತ್ತು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲರಿಗೂ ಅವರು ಏನನ್ನ ಕೋರಿಕೆಯನ್ನು ಸ್ವಾಮಿಯಲ್ಲಿ ಇಡ್ತಾರೆ ಅದೆಲ್ಲ ಅನುಗ್ರಹವನ್ನು ಸ್ವಾಮಿ ಮಾಡ್ತಾನೆ ಅಂತೇಳಿ ಭಕ್ತರು ನಂಬಿಕೆ. ದೇವರಿಗೆ ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನು ಇಲ್ಲಿ ಮಾಡಿರುವಂಥದ್ದು. ಮುನೇಶ್ವರ ಅಂತ ಹೇಳಿದ್ರೆ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಎಲ್ಲ ಭಕ್ತರಿಗೆ ಅವರ ಅಭೀಷ್ಟಗಳನ್ನು ಪೂರೈಸುವಂತಹ ದೇವರು ಅಂಥೇಳಿ ಎಲ್ಲರೂ ಕೂಡ ಅವನ ಆರಾಧನೆಯನ್ನು ಮಾಡುವಂಥದ್ದು. ಇಲ್ಲಿ ಆ ಪಾದರಾಯನಪುರದಲ್ಲಿ ಇಲ್ಲಿ ನೆಲೆ ನಿಂತು ಬರುವಂತಹ ಎಲ್ಲ ಭಕ್ತರಿಗೆ ಅಭಯವನ್ನು ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಏನೇನೆಲ್ಲ ಸೇವೆಗಳಿರ್ತವೆ ಮತ್ತು ಮುನೇಶ್ವರ ಸ್ವಾಮಿಗೆ ಯಾವ್ಯಾವ ರೀತಿಯ ಒಂದು ಅಲಂಕಾರವನ್ನು ಅಭಿಷೇಕವನ್ನೆಲ್ಲವನ್ನು ಕೂಡ ಮಾಡ್ತೀರಿ ಅಂತೇಳಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಣಂ ಶಿವಮೇಕಂ ಪರಂ ವಂದೇ ಶಕಾರಾಯ ನಮೋ ನಮಃ. ಶ್ರೀ ಪಾದರಾಯನಪುರ ವಸಲ್ಲಿ ಮುಖ್ಯ ರಸ್ತೆ, ಪಾದರಾಯನಪುರದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಮುನೇಶ್ವರ ಸ್ವಾಮಿ ಸರ್ಪರೂಪದಲ್ಲಿ ನೆಲೆಸಿದ್ದಾನೆ. ಸರ್ಪರೂಪದಲ್ಲಿ ಜನಗಳಿಗೆ ದರ್ಶನ ಕೊಡ್ತಿದ್ದಾನೆ. ಆನಂತರವಾಗಿ ಸುಮಾರು 150 ವರ್ಷಗಳ ಪುರಾತನ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಇಲ್ಲಿ ಮಹಾಶಿವರಾತ್ರಿಯಂದು ವಿಶೇಷ 4 ಯಾಮಗಳು ಪೂಜೆಗಳಾಗ್ತದೆ. ರುದ್ರಾಭಿಷೇಕಗಳು, ಪಂಚಾಮೃತ ಅಭಿಷೇಕಗಳಾಗ್ತದೆ. ಆನಂತರವಾಗಿ ವಿಶೇಷವಾದ ಸ್ವಾಮಿಯವರಿಗೆ ಬೆಳ್ಳಿ ಆಭರಣಗಳನ್ನು ಅಲಂಕಾರ ಮಾಡಿ ಆಮೇಲೆ ಪುಷ್ಪಾಲಂಕಾರಗಳನ್ನು ಮಾಡತಕ್ಕಂಥ ಆಗ್ತದೆ. ಆನಂತರವಾಗಿ 3 ಯಾಮ ಪೂಜೆಗಳಾಗ್ತದೆ. ಆಮೇಲೆ ವಿಶೇಷವಾಗಿ ನಮಗೆ ಮಾರನೇ ದಿವಸದಂದು ರಾತ್ರಿ ಕೂಡ ಅನ್ನದಾನ ಇರುತ್ತೆ. ಮತ್ತು ಮಾರನೇ ಬೆಳಗ್ಗೆ ಮಾತ್ರ ಅನ್ನದಾನ ಇರುತ್ತೆ. ಸುಮಾರು 12 ಗಂಟೆಗೆ ಶುರುವಾದರೆ ಸುಮಾರು ಒಂದು 4 ಗಂಟೆವರೆಗೂ ಅನ್ನದಾನ ಆಗುತ್ತೆ ಸುಮಾರು. ಆವಾಗ ವಿಶೇಷವಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಅಲಂಕಾರ ವಿಶೇಷವಾಗಿ ಸ್ವಾಮಿ ಅವನ ಅನುಗ್ರಹದಿಂದ ಮಾಡಿಸ್ಕೊಳ್ತಿದ್ದಾನೆ. ಆನಂತರವಾಗಿ ಇಲ್ಲಿ ಭಕ್ತಜಗಳಿಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತಿದ್ದಾನೆ. ಸಮಸ್ತವಾದಂತಹ ರೋಗ ರುಜಿನಗಳು ಆಗಬಿರ್ತಕ್ಕಂಥದ್ದಾಗ್ಬೋದು. ಮತ್ತು ಸರ್ಪರೂಪದಲ್ಲಿ ಇರ್ತಕ್ಕಂಥ ಹುತ್ತವೂ ಇಲ್ಲಿದೆ. ಅದಕ್ಕೋಸ್ಕರ ಜನಗಳಿಗೆ ಆಗ್ತಕ್ಕಂಥ ಸಮಸ್ತ ಚರ್ಮ ರೋಗಗಳಾಗ್ಬೋದು, ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ಬೋದು. ಆನಂತರವಾಗಿ ಕುಟುಂಬದಲ್ಲಿ ಆಗ್ತಕ್ಕಂಥ ವ್ಯಾಜ್ಯಗಳಾಗಂಥದ್ದು ನಾನಾ ರೀತಿಯ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಿದ್ದಾನೆ ಭಗವಂತ. ಆನಂತರವಾಗಿ ಇಲ್ಲಿ ಮನಸ್ಸಿಗೆ ಯಾರೋ ಜನಗಳ ಹರಕೆ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ತುಂಬ ಪರಿಪೂರ್ಣವಾದಂತಹ ಹರಕೆ ತೀರ್ತಕ್ಕಂಥದ್ದು, ಪುಣ್ಯಫಲ ಪ್ರಾಪ್ತಿ ಆಗ್ತಕ್ಕಂಥದ್ದೆಲ್ಲ ಆಗ್ತದೆ. ಆನಂತರವಾಗಿ ಮನೇಶ್ವರ ಸ್ವಾಮಿ ಅನುಗ್ರಹದಿಂದ ಸಮಸ್ತವಾದಂತಹ ಜನಗಳ ಸನ್ಮಾನಗಳನ್ನು ಉಂಟು ಮಾಡ್ತಿದ್ದಾನೆ ಭಗವಂತ. ಮುನಿರಾಜು ಅಂತ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ಪದಾಧಿಕಾರಿಯಾಗಿ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಇದು ಪುರಾತನ ಕಾಲ ದೇವಸ್ಥಾನ. ಇಲ್ಲಿ ಎಷ್ಟೋ ಜನ ಆರೋಗ್ಯ ಕಾಪಾಡ್ಕೊಂಡಿದ್ದಾರೆ, ಅನುಕೂಲನೂ ಪಡ್ಕೊಂಡಿದ್ದಾರೆ. ಮಕ್ಕಳಾಗದಿರೋರೆಲ್ಲ ಹರಕೆ ಕಟ್ಕೊಂಡು ಮಕ್ಕಳು ಆಗಿದೆ. ಇಲ್ಲಿ ಸುಮಾರು ಜನ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಹೋಗೋರಿಗೆ ಎಲ್ಲ ಒಳ್ಳೆಯದಾಗಿದೆ.
ನಾನು CM ಚನ್ನಪ್ಪ, ಕನ್ನಡಿಗರ ಸಂರಕ್ಷಣೆ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತೇನಪ್ಪ ಅಂದರೆ ಹಲವು ವರ್ಷಗಳಿಂದ ನಾನು ಇಲ್ಲಿ ಮುನೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಹಲವು ಭಕ್ತರೆಲ್ಲ ಬಂದಾಗ ವಿಚಾರ ಹೇಳ್ತಾರೆ ಅವರು. ಸರ್, ನಮಗಿಲ್ಲಿ ಮಕ್ಕಳಿರಲಿಲ್ಲ, ಮಕ್ಕಳಾಗಿದೆ, ನಮಗಿಲ್ಲಿ ಒಂದು ಮನೆ ಕಟ್ಟಬೇಕಿತ್ತು, ಅರ್ಕೆ ಮಾಡ್ಕೊಂಡಿದ್ವಿ, ಮನೆ ಕಟ್ಟಿದ್ದೀವಿ, ಒಂದು ಸೈಟ್ ತಗೋಬೇಕಂತ ನಾನು ಒಂದು ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡಿದ್ದೀನಿ, ಸೈಟ್ ತೊಗೊಂಡಿದ್ದೀನಿ. ಇಂಥ ಹಲವಾರು ವಿಚಾರಗಳನ್ನ ನಾನು ಕಿವಿಲಿ ಕೇಳಿಸ್ಕೊಂಡಿದ್ದೀನಿ. ಬಟ್ ನನಗೆ ಹಿಂದೆ ಆಗಿರೋದು ಉದ್ಭವ ಆಗಿರೋ ಮೂರ್ತಿ ಅನ್ನೋದು ಗೊತ್ತಷ್ಟೇ, ಬಟ್ ನಮಗೆ ಗೊತ್ತಿಲ್ಲ, ನೋಡಿಲ್ಲ. ಆದರೆ ಇಲ್ಲಿ ವಿಚಾರ ಭಕ್ತಾದಿಗಳಲ್ಲಿ ನಾನು ಕೇಳಿಸಿರುವಂಥ ವಿಚಾರ ಇದು. ಅಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಈಗ ಭಾಳಷ್ಟು ಜನಕ್ಕೆ ಜೊತೆಗೆ ನನಗೂ ಒಳ್ಳೆಯದಾಗಿದೆ. ಆ ವಿಚಾರವಾಗಿ ನಾನು ನಿಂತ್ಕೊಂಡು ಇವತ್ತು ದೇವ್ರ ಸೇವೆ ಮಾಡ್ಕೊಂಡು ನಾವು ಇಲ್ಲಿ ಪ್ರತಿನಿತ್ಯ ಈಗ ಇವತ್ತು ವಿಶೇಷ ಮಹಾಶಿವರಾತ್ರಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅಭಿಷೇಕ ಇರುತ್ತೆ, ಎಲ್ಲ ಅಲಂಕಾರ ಎಲ್ಲ ಮಾಡಿ, ಜೊತೆಗೆ ಇವತ್ತು ಸುಮಾರು ಒಂದು 4,000 ರಿಂದ 5,000 ಜನಕ್ಕೆ ಹಿಂದಿನ ದಿವಸ ಭಾನುವಾರ ನೈಟು ಮತ್ತೆ ಬೆಳಿಗ್ಗೆ, ಇವತ್ತು ಸೋಮವಾರ ಮಧ್ಯಾಹ್ನ ಕೂಡ ಅನ್ನ ಸಂತರ್ಪಣೆ ಇದೆ ಇವತ್ತು. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಜನ ಇಲ್ಲಿ. ಹಾಗಾಗಿ ಇಲ್ಲಿ ಏನಪ್ಪ ಸಣ್ಣ ಸಮಸ್ಯೆ ಇದೆ, ರಸ್ತೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅನುಕೂಲ ಇಲ್ಲ. ಹಾಗಾಗಿ ಇಲ್ಲೊಂದು ಅಂಡರ್ ಬ್ರಿಡ್ಜ್ ನಮ್ಗೇನಾರು ಸರ್ಕಾರದಿಂದ ಅನುಕೂಲ ಮಾಡಿ ದೇವಾಲಯ ಉಳ್ಕೋಬೇಕು ಅನ್ನೋದಿದ್ರೆ, ನೆಕ್ಸ್ಟ್ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಏನಾದ್ರು ದಯವಿಟ್ಟು ಒಂದು ಚಿಕ್ಕದಾಗಿ ಒಂದು ಅಂಡರ್ ಪಾಸ್ ಮಾಡಿಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನಾನು ಒಂದು ಕೇಳ್ಕೊತೀನಿ. ಈಗ ಇದ್ರ ಮೂಲಕ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಸಂಪರ್ಕಿಸ್ಬೇಕಂತನೂ ಕೂಡ ನಾವು ನಿರ್ಧಾರ ಮಾಡಿದೀವಿ ಅಂತ ಹೇಳ್ತೀನಿ. 43 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು ಸ್ವಲ್ಪ ಹೆಚ್ಚಿಗೆ 5,000 ಜನ ಊಟ ಮಾಡ್ತಾರೆ. ನೈಟು ಊಟ ಇರುತ್ತೆ, ಉಪವಾಸ ಏನಿಲ್ಲ. ಮತ್ತು ಈಗ ಮಧ್ಯಾಹ್ನ ಅನ್ನ ನಡೆಯುತ್ತೆ. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಹಿರಿಯರು ನಡ್ಕೊಂಬಂದ್ರೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಸರ್ಕಾರ ಕಡೆ ವತಿಯಿಂದ ನಮ್ಮ ದೇವಸ್ಥಾನಕ್ಕೆ ಒಂದು ರಾಜಗೋಪುರ ನಿರ್ಮಾಣ ಮಾಡಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊತೀವಿ. ಹಳೇ ದೇವಸ್ಥಾನ, ನಾನು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀನಿ. ಇಲ್ಲೇನು ಇರಲಿಲ್ಲ ದೇವಸ್ಥಾನದಲ್ಲಿ. ಒಂದು ಸಣ್ಣದು ಒಂದು ಗುಡಿಸಲು ಥರ ಇತ್ತು ಇಲ್ಲಿ. ಇದನ್ನು ಶ್ರೀಮಂತ ಸಣ್ಣಮ್ಮ ಜೈಪಾಲ್ ರೆಡ್ಡಿ ಅವರು ದಾನವಾಗಿ ಈ ಜಾಗನ ಕೊಟ್ಟು ಎಲ್ಲ ಜನಗಳು ಸೇರಿ ಕೈಮಗ್ಗದ ವತಿಯಿಂದ ಇಲ್ಲೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಬಂತು. ಕೈಮಗ್ಗದ ನೇಕಾರಗಳಿಂದ ತುಂಬ ಹೆಸರುವಾಸಿ ದೇವರಾಗಿದೆ ಇಲ್ಲಿ. ಈ ರಸ್ತೆ ಹಿಂಬದಿಯಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಆ ರೈಲ್ವೆ ಟ್ರ್ಯಾಕಲ್ಲಿ ವರ್ಷಕ್ಕೊಂದ್ಸತಿ ಇಲ್ಲಿ ಬಂದು ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ಇಲ್ಲಿಂದ ಓಡೋವಂಥ ಪದ್ಧತಿ ಇತ್ತು, ಈಗಲೂ ಇದೆ, ಈಗಲೂ ಬರ್ತಾ ಇದ್ದಾರೆ. ಆ ಥರ ಪವರ್ಫುಲ್ಲು ಇರ್ತಕ್ಕಂಥ ಮುನೇಶ್ವರ ಸ್ವಾಮಿ. ನಮ್ಮ ಮುನೇಶ್ವರ ಮಂದಿರ ಏನಿದೆ ತುಂಬ 130 ವರ್ಷ ಹಳೇದು. ಇಲ್ಲಿ ಬರೋಂಥ ಭಕ್ತಾದಿಗಳೆಲ್ಲ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು ಎಲ್ಲ ಸೇರಿ ಕೆಲಸ ಮಾಡುವಂಥಕ್ಕಂಥ ಕಾರ್ಯಕರ್ತರು ಇರೋದ್ರಲ್ಲಿ ಕೆಲವರು ಹೇಳ್ತಾರೆ ಮುಸ್ಲಿಮ್ಸ್ ಅವ್ರು ಹಂಗೆ ಹಿಂಗೆ ಅಂತ. ಇಲ್ಲೆಲ್ಲ ಸೇರೇ ಮಾಡ್ತೀವಪ್ಪ, ನಮ್ಗೆ ಯಾರು ಏನು ತೊಂದರೆ ಕೊಟ್ಟಿಲ್ಲ, ನಾವೆಲ್ಲ ಅಣ್ಣ ತಂದಿರ ಥರನೇ ಇದ್ದೀವಿ. ಕೆಲವ್ರು ಹೇಳ್ತಾರೆ ಹಂಗೆ ಹಿಂಗೆ ಅಂತ, ಅದೆಲ್ಲ ಸುಳ್ಳು. ಯಾರೋ ಅದು ಮಾಡೋಂಥಕ್ಕಂಥ ಪೋಲಿಕೊಂಡ್ರು ಎಲ್ಲರ ಹೆಸರು ಹಾಳು ಮಾಡ್ತಾ ಇದ್ದಾರೆ. ದೇವರು ಕುಕ್ಕೆ ಅದರಿಂದ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ಇಲ್ಲಿ. ದೇವರು ತುಂಬ ಒಳ್ಳೆಯವರು, ಹಳೇ ದೇವರು. ಸುಮಾರು 35-40 ವರ್ಷದಿಂದ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಜನರು ಬರ್ತೀವಿ. ರಾಜಗಳಿಂದ ಇವರೇನೆ ಸುಮಾರು ವರ್ಷಗಳಿಂದ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏನಿದೆ ಅದನ್ನು ಉಸ್ತುವಾರಿ ವಹಿಸ್ಕೊಂಡು ತುಂಬ ನೀಟಾಗಿ ಅನ್ನ ದಾನ ಮಾಡೋದಕ್ಕೆ ಏನು ಇರಬೇಕು ಎಲ್ಲರೂ ಸ್ವಲ್ಪ ಏರ್ಪಾಟ್ ಮಾಡಿಕೊಡ್ತಾರೆ. ಒಂದು ರಾಜ್ಯದ ಜನತೆಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು. ಅವ್ರ ದಯ ಒಂದಿದ್ದರೆ ಎಲ್ಲರಿಗೂ ಇದಾಗ್ತದೆ. ನನ್ನ ಹೆಸರು ಮಾಳಮ್ಮ. ನನಗೆ ಒಂದು ಕಾಲದಲ್ಲಿ ತಿನ್ನೋಕ್ಕೆ ಇಟ್ಟಿರಲಿಲ್ಲ. ನಮ್ಮ ಅಪ್ಪನ ನಂಬಿಕೆ ಮೇಲೆ ನನಗೆಲ್ಲ ಒಳ್ಳೆಯದಾಗಿದೆ. ಸಿರಿ ಕೊಟ್ಟವ್ರೆ, ಸಂಪತ್ತು ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ. ಅದರಿಂದ ನನಗೆಲ್ಲ ಒಳ್ಳೇದಾಗ್ತಾಯಿದೆ. ನನ್ನ ಮಕ್ಳ ಜೀವನ ನಂದು, ನಾನು ಕೆಲ್ಸಕ್ಕೆ ಇದು ಮಾಡ್ಕೊಂಡಿದ್ದೆ, ನಾನು ಕೆಲ್ಸಕ್ಕಾಯಿತು. ಅಪ್ಪ ಪರಮಾತ್ಮ ಅಂದ್ಕೊಂಡಿದ್ದೆಲ್ಲ ಒಳ್ಳೇದೇ ಮಾಡ್ತಾಯಿದ್ದಾನೆ. ನಮ್ಗೆ ಆಗಿದಷ್ಟು ಬೇಗನೆ ನಮ್ಗೊಂದು ಮನೆ ಆಗಲಿ ಹಂಗಂತ ಮುಗಿತಾ ಇದ್ದೀನಿ. ಆಗಿದಷ್ಟು ನಮ್ಗೆ ಒಳ್ಳೆಕ್ಕೆ ಆಗಲಿ, ಮಕ್ಕಳು ಒಳ್ಳೆ ಭವಿಷ್ಯತ್ ಕೊಡ್ತಾವೆ ಪರಮಾತ್ಮ. ಆಗಿದಷ್ಟು ಅಪ್ಪನ ಎಲ್ಲರೂ ಇದು ಮಾಡ್ಕೊಂಡು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿದ್ದಾರೆ. ನಾವು ನಂಬಿದ್ದೀವಿ. ತುಂಬ ನಮಗೆ ಏನು ಬೇಡಿದೀವೋ ಅದನ್ನೆಲ್ಲ ನಡೆಸ್ಕೊಟ್ಟಿದ್ದಾರೆ. ಇನ್ನೂ 1-2 ಇದೆ, ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ಒಳಗೇನೆ ಬದುಕ್ತಾ ಹಾಗಾಗಿದೆ. ಎಲ್ಲ ಮುನೇಶ್ವರನ ಆಧಾರ. ನಮಗೆ ಯಾವುದು ಏನೂ ಗೊತ್ತಿಲ್ಲ, ನಮಗೆಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಬತ್ತಿ ಹೋಗ್ತಾ ಇದೆ, ಇರ್ತೀನಿ, ಇಲ್ಲೇ ಇದ್ದೀನಿ ನಾನು. ನನ್ನ ಹೆಸರು ವಾಸುದೇವ್ ಅಂತ. ನಾವು ಇಲ್ಲಿ ಪಾಯನ್ಪುರದಲ್ಲಿ ಹುಟ್ಟಿ ಬೆಳೆದವರು. ಸುಮಾರು ಒಂದು 40-50 ವರ್ಷದಿಂದ ಈ ದೇವಸ್ಥಾನನ ನೋಡ್ತಾ ಇದ್ದೀವಿ.
ಆವಾಗಲಿಂದ ನಮ್ಮ ತಂದೆ ಸ್ನೇಹಿತರು ಎಲ್ಲ ಸೇರಿ ಈ ದೇವಸ್ಥಾನನ ಒಂದು ಮುಂದಕ್ಕೆ ತಂದರು. ಈಗ ಅವರೆಲ್ಲ ದೊಡ್ಡ ತಲೆಮಾರುಗಳೆಲ್ಲ ಹೋದ್ಮೇಲೆ ಈಗ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಸ್ನೇಹಿತರು, ನಾವಿಲ್ಲಿಲ್ಲ ಅಂದ್ರೂ ಬೇರೆ ಕಡೆ ಇದ್ರೂ ಇಲ್ಲಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಅವಾಗ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಇಲ್ಲಿ ತುಂಬ ಒಂದು ಸತ್ಯತೆ ಇದೆ. ಮುನೇಶ್ವರ ಸ್ವಾಮಿ ಅಂದರೆ ಪರಮೇಶ್ವರನೇ ಇಲ್ಲಿ ನೆಲೆಸಿರೋದು. ಅಷ್ಟು